ನಗರ ಸ್ಮಾರಕ ಹೋಗಿ ಲಾರಿ ಸಮೇತ ಇದಾಗೋದು ಅಡ್ಡಗೋಡೆ ಇರೋದ್ರಿಂದ ಅದು ತಡೆದಿದೆ. ಈ ರಸ್ತೆಯಲ್ಲಿ ಹೆವಿ ಗಾಡಿಗಳು ಬರೋಂಗಿಲ್ಲ. ಆ ಮಧ್ಯರಾತ್ರಿನಲ್ಲಿ ಪೊಲೀಸರು ಕಣ್ತಪ್ಪಿಸಿನೂ ಸಹ ಬಂದಿದ್ದಾರೆ. ಬಂದು ನೋಡಿ, ಈ ಥರ ಇಲ್ಲಿ ಕಟ್ ಮಾಡೋಕ್ಕೂ ಕಷ್ಟ, ಅವರು ರೈಟಿಗೆ ತಗೊಳಕ್ಕೂ ಕಷ್ಟ, ಲೆಫ್ಟ್ ಅಷ್ಟು ದೊಡ್ಡ ಲಾರಿ ಇದು ತಗೊಳಕ್ಕೆ ಆಗೋದಿಲ್ಲ. ಅದು ಹೆವಿ ಗಾಡಿನ ತಗೊಳಕ್ಕೆ ಆಗೋದಿಲ್ಲ. ಅಲ್ಲಿ ಕಂಟೈನರ್ ಗಾಡಿ ಆಗಿರೋದ್ರಿಂದ ಒಂದೇ ಸಂಪೂರ್ಣವಾದ ತಪ್ಪಿಗೆ ಬರ್ಗುಡ್ದಾಗಿತ್ತು. ಈ ಜಾಗದಲ್ಲಿ ಬರ್ಗುಡ್ದಾಗಿತ್ತು, ಬಂದು ಕಂಟ್ರೋಲ್ ತಪ್ಪಿ ಇದೊಂದು ದೊಡ್ಡ ಅನಾಹುತ ಆಗಿದೆ. ಅದನ್ನ ಗಾಡಿ ಎತ್ತಲಿ. ಈಗ ಲಾರಿದು ಇನ್ಶೂರೆನ್ಸ್ ಐತೆ, ಮತ್ತೊಂದು ಐತೆ. ಇದನ್ನು ನನ್ನ ಸರ್ಕಾರವನ್ನು ಕೇಳ್ಕೊಳ್ತಕ್ಕಂಥ ಇದನ್ನು ಮಾಡ್ತೀನಿ. ಫಸ್ಟ್ ಈ ಕಂಟೈನರ್ನ ಆ ಕಾರಲ್ಲಿರ್ತಕ್ಕಂಥದ್ದು ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದೆಲ್ಲ ಆಮೇಲೆ ಮಾತಾಡ್ತಾರೆ. ಸ್ಕೂಲ್ ಬಸ್ಸಲ್ಲಿ ಕಮಲಾನಗರ ಈ ರೋಡಲ್ಲಿ ಹೆವಿ ಗಾಡಿಗಳು ಬರ್ತಕ್ಕಂಥದ್ದು ಅವಕಾಶನೇ ಇಲ್ಲ. ಇಲ್ಲಿ ಬಂದು ಬಲಗಡಿಕೆ ಎಡಗಡಿಕೆ ತಿರುಕಣ ಆಗೋದಿಲ್ಲ. ಅದನ್ನು ಎಲ್ಲರ ಕಣ್ತಪ್ಪಿಸಿ ಮಧ್ಯರಾತ್ರಿ 1:30 ಗಂಟೆಯಲ್ಲಿ ಬಂದು ಆಗಿರ್ತಕ್ಕಂಥ ಅನಾಹುತ. പക്ഷേ ಇದು ಯಾರು ಗೊತ್ತಾಗೋದೇ ಇಲ್ಲ, ಇದು ಗೊತ್ತಾಗೋದಿಲ್ಲ. ಆ ಥರ ಆಗಿದೆ ಇದು. ನಗರ ಸ್ಮಾರಕ ಹೋಗಿ ಲಾರಿ ಸಮೇತ ಇದಾಗೋದು ಅಡ್ಡಗೋಡೆ ಇರೋದ್ರಿಂದ ಅದು ತಡೆದಿದೆ. ಈ ರಸ್ತೆಯಲ್ಲಿ ಹೆವಿ ಗಾಡಿಗಳು ಬರೋಂಗಿಲ್ಲ. ಆ ಮಧ್ಯರಾತ್ರಿನಲ್ಲಿ ಪೊಲೀಸರು ಕಣ್ತಪ್ಪಿಸಿನೂ ಸಹ ಬಂದಿದ್ದಾರೆ. ಬಂದು ನೋಡಿ, ಈ ಥರ ಇಲ್ಲಿ ಕಟ್ ಮಾಡೋಕ್ಕೂ ಕಷ್ಟ, ಅವರು ರೈಟಿಗೆ ತಗೊಳಕ್ಕೂ ಕಷ್ಟ, ಲೆಫ್ಟ್ ಅಷ್ಟು ದೊಡ್ಡ ಲಾರಿ ಇದು ತಗೊಳಕ್ಕೆ ಆಗೋದಿಲ್ಲ. ಅದು ಹೆವಿ ಗಾಡಿನ ತಗೊಳಕ್ಕೆ ಆಗೋದಿಲ್ಲ. ಅಲ್ಲಿ ಕಂಟೈನರ್ ಗಾಡಿ ಆಗಿರೋದ್ರಿಂದ ಒಂದೇ ಸಂಪೂರ್ಣವಾದ ತಪ್ಪಿಗೆ ಬರ್ಗುಡ್ದಾಗಿತ್ತು. ಈ ಜಾಗದಲ್ಲಿ ಬರ್ಗುಡ್ದಾಗಿತ್ತು, ಬಂದು ಕಂಟ್ರೋಲ್ ತಪ್ಪಿ ಇದೊಂದು ದೊಡ್ಡ ಅನಾಹುತ ಆಗಿದೆ. ಅದನ್ನ ಗಾಡಿ ಎತ್ತಲಿ. ಈಗ ಲಾರಿದು ಇನ್ಶೂರೆನ್ಸ್ ಐತೆ, ಮತ್ತೊಂದು ಐತೆ. ಇದನ್ನು ನನ್ನ ಸರ್ಕಾರವನ್ನು ಕೇಳ್ಕೊಳ್ತಕ್ಕಂಥ ಇದನ್ನು ಮಾಡ್ತೀನಿ. ಫಸ್ಟ್ ಈ ಕಂಟೈನರ್ನ ಆ ಕಾರಲ್ಲಿರ್ತಕ್ಕಂಥದ್ದು ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದೆಲ್ಲ ಆಮೇಲೆ ಮಾತಾಡ್ತಾರೆ. ಸ್ಕೂಲ್ ಬಸ್ಸಲ್ಲಿ ಕಮಲಾನಗರ ಈ ರೋಡಲ್ಲಿ ಹೆವಿ ಗಾಡಿಗಳು ಬರ್ತಕ್ಕಂಥದ್ದು ಅವಕಾಶನೇ ಇಲ್ಲ. ಇಲ್ಲಿ ಬಂದು ಬಲಗಡಿಕೆ ಎಡಗಡಿಕೆ ತಿರುಕಣ ಆಗೋದಿಲ್ಲ. ಅದನ್ನು ಎಲ್ಲರ ಕಣ್ತಪ್ಪಿಸಿ ಮಧ್ಯರಾತ್ರಿ 1:30 ಗಂಟೆಯಲ್ಲಿ ಬಂದು ಆಗಿರ್ತಕ್ಕಂಥ ಅನಾಹುತ. പക്ഷേ ಇದು ಯಾರು ಗೊತ್ತಾಗೋದೇ ಇಲ್ಲ, ಇದು ಗೊತ್ತಾಗೋದಿಲ್ಲ. ಆ ಥರ ಆಗಿದೆ ಇದು.